ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನಾವು ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ವಿಷಯಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಕ್ವಶನ್, 2025ನೇ ಸಾಲಿನ ಇಂದಿರಾ ಗಾಂಧಿ ಪ್ರಶಸ್ತಿ, ಅದು ಶಾಂತಿ, ನಿಶಸ್ತೀಕರಣ ಮತ್ತು ಅಭಿವೃದ್ಧಿಗಾಗಿ ಕೊಡ್ತಾರೆ. ಈ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ? ಆಪ್ಷನ್ ಎ ಮುಲಾಲಾ ಯೂಸುಫ್ ಜೈ, ಆಪ್ಷನ್ ಬಿ ಗ್ರಾಸಾ ಮಿಶೆಲ್, ಆಪ್ಷನ್ ಸಿ ಆಂಗ್ ಸಾನ್ ಸೂಚಿ, ಆಪ್ಷನ್ ಡಿ ಎಲೆನ್ ಜಾನ್ಸನ್ ಸರ್ಲೀಫ್. ಸರಿಯಾದ ಉತ್ತರ ಗ್ರಾಸಾ ಮಾರ್ಷಲ್. ಗ್ರಾಸಾ ಮಾರ್ಷಲ್ ಅವರು ಮೊಜಾಂಬಿಕ್ನ ಮಾನವ ಹಕ್ಕು ಹೋರಾಟಗಾರ್ತಿ. ಇವ್ರಿಗೆ 2025ನೇ ಸಾಲಿನ ಇಂದಿರಾ ಗಾಂಧಿ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಕ್ವೆಶನ್, ಭೂಮಿಯಿಂದ 1 ಲೈಟ್ ಡೇ ದೂರನ ತಲುಪಿದ ಮೊದಲ ಮಾನವ ನಿರ್ಮಿತ ಬಾಹ್ಯಾಕಾಶ ನೌಕೆ ಅಂದರೆ ಸ್ಪೇಸ್ ಕ್ರಾಫ್ಟ್ ಯಾವುದು? ಆಪ್ಷನ್ ಎ ವಾಯೇಜರ್ 2, ಆಪ್ಷನ್ ಬಿ ಪಯೋನಿಯರ್ 10, ಆಪ್ಷನ್ ಸಿ ವಾಯೇಜರ್ 1, ಆಪ್ಷನ್ ಡಿ ನ್ಯೂ ಹಾರೈಜನ್ಸ್. ಸರಿಯಾದ ಉತ್ತರ ವಾಯೇಜರ್ 1. ಭೂಮಿಯಿಂದ 1 ಲೈಟ್ ಡೇ ದೂರನ ತಲುಪಿದ ಮೊದಲ ಮಾನವ ನಿರ್ಮಿತ ಬಾಹ್ಯಾಕಾಶ ನೌಕೆ ಅಂದರೆ ಸ್ಪೇಸ್ ಕ್ರಾಫ್ಟ್ ವಾಯೇಜರ್ 1. ಇದನ್ನು 1977ರಲ್ಲಿ ನಾಸಾದವರು ಉಡಾವಣೆ ಮಾಡಿದ್ದು. 1 ಲೈಟ್ ಡೇ ಅಂತ ಹೇಳಿದ್ರೆ ಬೆಳಕು ಒಂದು ದಿವಸದಲ್ಲಿ ಎಷ್ಟು ದೂರ ಪ್ರಯಾಣ ಮಾಡುತ್ತಲ್ಲ ಅದನ್ನು 1 ಲೈಟ್ ಡೇ ಅಂತ ಕರೀತಾರೆ. ಕ್ವಶನ್, ಪರ್ಸನಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಅಂದರೆ ವೈಯಕ್ತಿಕ ಎಲೆಕ್ಟ್ರಿಕ್ ವಾಹನಗಳನ್ನ ತಗೊಳ್ಳೋದ್ರಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಗೋವಾ ರಾಜ್ಯ ಪರ್ಸನಲ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ತಗೊಳ್ಳೋದ್ರಲ್ಲಿ ಮುಂಚೂಣಿಯಲ್ಲಿರುವಂಥ ರಾಜ್ಯ ಆಗಿ ಹೊರಹೊಮ್ಮಿದೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಅಲ್ಲಿನ ಸರ್ಕಾರ ಕೊಟ್ಟಂತಹ ಪ್ರೋತ್ಸಾಹ ನೀತಿಗಳು ಮತ್ತು ಅಲ್ಲಿ ಸಿಗುವಂಥ ಚಾರ್ಜಿಂಗ್ ಸೌಲಭ್ಯಗಳು ಚೆನ್ನಾಗಿದೆ ಮತ್ತು ಪರಿಸರ ಸ್ನೇಹಿ ಸಾರಿಗೆ ಸೌಲಭ್ಯಗಳಿಗೆ ಅಲ್ಲಿನ ಸರ್ಕಾರ ಜಾಸ್ತಿ ಒತ್ತು ಕೊಟ್ಟಿರೋದ್ರಿಂದ ಅಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಬಳಕೆ ತುಂಬ ಜಾಸ್ತಿ ಆಗಿದೆ. ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ಗೋವಾದ ರಾಜ್ಯಪಾಲರು PS ಶ್ರೀಧರನ್ ಪಿಳ್ಳೈ, ಗೋವಾದ ರಾಜಧಾನಿ ಪಣಜಿ. ನೆಕ್ಸ್ಟ್ ಕ್ವೆಶನ್, 10 ತಿಂಗಳ ಅವಧಿಯ ಲೋಕಯಾನ್ 26 ಈ ಜಾಗತಿಕ ಸಮುದ್ರಯಾನ ಯಾತ್ರೆಯನ್ನು ಕೈಗೊಂಡಂಥ ಭಾರತೀಯ ನೌಕೆಯ ಹೆಸರು ಏನು? ಆಪ್ಷನ್ ಎ INS ವಿಕ್ರಮಾದಿತ್ಯ, ಆಪ್ಷನ್ ಬಿ INS ವಿಕ್ರಾಂತ್, ಆಪ್ಷನ್ ಸಿ INS ತಾರಿಣಿ, ಆಪ್ಷನ್ ಡಿ INS ಸುಜಾತ. ಸರಿಯಾದ ಉತ್ತರ INS ತಾರಿಣಿ. 10 ತಿಂಗಳ ಅವಧಿಯ ಲೋಕಯಾನ್ 26 ಈ ಜಾಗತಿಕ ಯಾತ್ರೆಯನ್ನು ಕೈಗೊಂಡಂಥ ಭಾರತೀಯ ನೌಕೆಯ ಹೆಸರು INS ತಾರಿಣಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಭಾರತದ ನೌಕಾ ಸಾಮರ್ಥ್ಯನ ಪ್ರದರ್ಶನ ಮಾಡೋದ್ರ ಜೊತೆಗೆ ಬೇರೆ ದೇಶಗಳ ಜೊತೆ ಇರುವಂಥ ಸ್ನೇಹ ಸಂಬಂಧನ ಇನ್ನೂ ಉತ್ತಮಗೊಳಿಸೋದು ಇದರ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಕ್ವೆಶನ್, 2026ರಲ್ಲಿ ಯೆಮೆನ್ ದೇಶದ ಹೊಸ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ ಎ ಸಲಿಯಮ್ ಸೇಲ್ ಬಿನ್ ಬ್ರೈಕ್, ಆಪ್ಷನ್ ಬಿ ಅಹ್ಮದ್ ಅವಾದ್ ಬಿನ್ ಮುಕ್ತಾರ್, ಆಪ್ಷನ್ ಸಿ ಶಾಯರ್ ಮೊಹಸಿನ್ ಅಲ್ ಜಿಂದಾನಿ, ಆಪ್ಷನ್ ಡಿ ಉಸ್ಮಾನ್ ಅಲಿ. ಸರಿಯಾದ ಉತ್ತರ ಶಾಯರ್ ಮೊಹಸಿನ್ ಅಲ್ ಜಿಂದಾನಿ. ಇವರು ಯೆಮೆನ್ ದೇಶದ ಹೊಸ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಯೆಮೆನ್ ದೇಶದ ರಾಜಧಾನಿ ಸನಾ, ಯೆಮೆನ್ ದೇಶದ ಕರೆನ್ಸಿ ರಿಯಾಲ್. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ರಾಷ್ಟ್ರೀಯ ಮತದಾರರ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದರೆ ನ್ಯಾಷನಲ್ ವೋಟರ್ಸ್ ಡೇನ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ? ಆಪ್ಷನ್ ಎ ಜನವರಿ 24, ಆಪ್ಷನ್ ಬಿ ಜನವರಿ 25, ಆಪ್ಷನ್ ಸಿ ಜನವರಿ 26, ಆಪ್ಷನ್ ಡಿ ಫೆಬ್ರವರಿ 1. ಸರಿಯಾದ ಉತ್ತರ ಜನವರಿ 25. ಭಾರತದಲ್ಲಿ ಜನವರಿ 25ನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಬಂದು ಮೈ ಇಂಡಿಯಾ ಮೈ ವೋಟ್, ನನ್ನ ಭಾರತ ನನ್ನ ಮತ. ನೆಕ್ಸ್ಟ್ ಕ್ವೆಶನ್, ಭಾರತದಲ್ಲಿ ನಡೆದಂಥ ಮೊದಲ ನಮೋ ಪುಸ್ತಕೋತ್ಸವ ಇದರಲ್ಲಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಯಾವ ಪುಸ್ತಕನ ಬಿಡುಗಡೆ ಮಾಡೋದು? ಆಪ್ಷನ್ ಎ ದಿ ಇಂಡಿಯಾ ಸ್ಟೋರಿ, ಆಪ್ಷನ್ ಬಿ ಜನ್ ವಿ ಬನು ಮತ್ತು ಮಹಾತ್ಮ, ಆಪ್ಷನ್ ಸಿ ವಿಂಗ್ಸ್ ಆಫ್ ಫೈರ್, ಆಪ್ಷನ್ ಡಿ ಡಿಸ್ಕವರಿ ಆಫ್ ಇಂಡಿಯಾ. ಸರಿಯಾದ ಉತ್ತರ ಜನ್ ವಿ ಬನು ಮತ್ತು ಮಹಾತ್ಮ. ಭಾರತದಲ್ಲಿ ನಡೆದಂಥ ಮೊದಲ ನಮೋ ಪುಸ್ತಕೋತ್ಸವದಲ್ಲಿ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಈ ಪುಸ್ತಕಗಳನ್ನ ಬಿಡುಗಡೆ ಮಾಡೋದು. ನಮೋ ಪುಸ್ತಕೋತ್ಸವ ಇದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೀವನ, ಅವರ ನಾಯಕತ್ವ ಮತ್ತು ಅವರ ಆಲೋಚನೆಗಳಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಪರಿಚಯ ಮಾಡುವ ಉದ್ದೇಶದಿಂದ ಈ ಪುಸ್ತಕೋತ್ಸವನ ನಡೆಸಿದ್ದಾರೆ.
ಈ ನಮೋ ಪುಸ್ತಕೋತ್ಸವ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರ ನ್ಯೂಡೆಲ್ಲಿನಲ್ಲಿ ನಡೆದಿದ್ದು ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ, ದೆಹಲಿಯ ರಾಜ್ಯಪಾಲರು ವಿನಯ್ ಕುಮಾರ್ ಸಕ್ಸೇನಾ. ನೆಕ್ಸ್ಟ್ ಕ್ವಶನ್, 2025-26ನೇ ಸಾಲಿನ ಇಂಡಿಯಾ ಸ್ಕಿಲ್ಸ್ ನಾರ್ತ್ ಈಸ್ಟ್ ರೀಜನಲ್ ಕಾಂಪಿಟೇಷನ್ ಅಂದರೆ ಉತ್ತರ ಪೂರ್ವದ ಯುವ ಪ್ರತಿಭೆಗಳಿಗೋಸ್ಕರ ಕೈಗಾರಿಕಾ ತಂತ್ರಶೀಲತೆ ಮತ್ತು ಉದ್ಯೋಗೋತ್ಸಾಹನ ಉತ್ತೇಜಿಸುವಂಥ ಒಂದು ಸ್ಪರ್ಧೆನ ಆಯೋಜನೆ ಮಾಡಲಾಗಿತ್ತು. ಅದು ಯಾವಾಗ ಮತ್ತು ಎಲ್ಲಿ ಅಂತ ನೋಡೋಣ. ಆಪ್ಷನ್ ಎ 19ರಿಂದ 22ನೇ ತಾರೀಕು ಜನವರಿ ಪಾಟ್ನಾದಲ್ಲಿ. ಆಪ್ಷನ್ ಬಿ 19ನೇ ತಾರೀಕಿಂದ 22ನೇ ತಾರೀಕು ಜನವರಿ ಗುವಾಹಟಿ ವಿಶ್ವವಿದ್ಯಾಲಯ. ಆಪ್ಷನ್ ಸಿ 19ರಿಂದ 22ನೇ ತಾರೀಕು ಜನವರಿ ಶಿಲಾಂಗಲ್ಲಿ. ಆಪ್ಷನ್ ಡಿ 19ರಿಂದ 22 ಜನವರಿ ಅಗರ್ತಲಾದಲ್ಲಿ. ಸರಿಯಾದ ಉತ್ತರ ಜನವರಿ 19ರಿಂದ 22. ಅಸ್ಸಾಂ ರಾಜ್ಯದಲ್ಲಿರುವ ಗುವಾಹಟಿ ವಿಶ್ವವಿದ್ಯಾನಿಲಯದಲ್ಲಿ ಇಂಡಿಯಾ ಸ್ಕಿಲ್ಸ್ ನಾರ್ತ್ ಈಸ್ಟ್ ರೀಜನಲ್ ಕಾಂಪಿಟೇಷನ್ ಅಂದರೆ ಉತ್ತರ ಪೂರ್ವದ ರಾಜ್ಯದ ಯುವ ಪ್ರತಿಭೆಗಳ ಕೈಗಾರಿಕೆ ತಂತ್ರಶೀಲತೆ ಮತ್ತು ಉದ್ಯೋಗೋತ್ಸಾಹವನ್ನು ಉತ್ತೇಜಿಸುವ ಸ್ಪರ್ಧೆ ಇದನ್ನು ಆಯೋಜನೆ ಮಾಡಲಾಗಿತ್ತು. ಉತ್ತರ ಪೂರ್ವದ ಯುವ ಪ್ರತಿಭೆಗಳಿಗೆ ಅವರಲ್ಲಿರುವಂಥ ಕಲೆ ತಂತ್ರಜ್ಞಾನ ಇದನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಆಗಿತ್ತಿದ್ದು. ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಶ್ವ ಶರ್ಮಾ, ಅಸ್ಸಾಂನ ರಾಜ್ಯಪಾಲರು ಲಕ್ಷ್ಮಣ್ ಪ್ರಸಾದ್ ಆಚಾರ್ಯ, ಅಸ್ಸಾಂನ ರಾಜಧಾನಿ ದಿಸ್ಪುರ್. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಯಾವ ಸ್ಥಳದಲ್ಲಿ ಉಪಗ್ರಹ ಉಡಾವಣಾ ಸೌಲಭ್ಯನ ನಿರ್ಮಾಣ ಮಾಡೋ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ? ಆಪ್ಷನ್ ಎ ಶ್ರೀಹರಿಕೋಟಾ, ಆಪ್ಷನ್ ಬಿ ಹೋಪ್ ಐಲ್ಯಾಂಡ್ ಗುವಾಹಟಿ, ಆಪ್ಷನ್ ಸಿ ಹೋಪ್ ಐಲ್ಯಾಂಡ್ ಕಾಕಿನಾಡ ಬೇ, ಆಪ್ಷನ್ ಡಿ ಅಮರಾವತಿ. ಸರಿಯಾದ ಉತ್ತರ ಹೋಪ್ ಐಲ್ಯಾಂಡ್ ಕಾಕಿನಾಡ ಬೇ. ಈ ಪ್ರದೇಶದಲ್ಲಿ ಆಂಧ್ರದ ಮುಖ್ಯಮಂತ್ರಿ ಉಪಗ್ರಹ ಉಡಾವಣೆ ಸೌಲಭ್ಯನ ನಿರ್ಮಾಣ ಮಾಡೋ ಯೋಜನೆನ ಘೋಷಣೆ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಭಾರತದ ಉಪಗ್ರಹ ಮತ್ತು ಅಂತರಿಕ್ಷ ಸಾಮರ್ಥ್ಯವನ್ನು ವೃದ್ಧಿಸೋದು. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಇಕೋ ಸೆನ್ಸಿಟಿವ್ ಝೋನ್ ಪರಿಸರ ಸಂರಕ್ಷಣಾ ವಲಯ ಅಂತ ಘೋಷಣೆ ಮಾಡಲಾಗಿರುವ ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ರಾಜಸ್ಥಾನ, ಆಪ್ಷನ್ ಡಿ ಗುಜರಾತ್. ಸರಿಯಾದ ಉತ್ತರ ರಾಜಸ್ಥಾನ. ರಾಜಸ್ಥಾನದಲ್ಲಿರುವ ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯನ ಇತ್ತೀಚೆಗೆ ಪರಿಸರ ಸಂರಕ್ಷಣಾ ವಲಯ ಅಂತ ಘೋಷಣೆ ಮಾಡಲಾಗಿದೆ. ರಾಜಸ್ಥಾನದ ಮುಖ್ಯಮಂತ್ರಿ ಭಜನ್ಲಾಲ್ ಶರ್ಮಾ, ರಾಜಸ್ಥಾನದ ರಾಜ್ಯಪಾಲರು ಕಾಲ್ರಾಜ್ ಮಿಶ್ರಾ, ರಾಜಸ್ಥಾನದ ರಾಜಧಾನಿ ಜೈಪುರ. ಕುಂಭಲ್ಗಢ್ ವನ್ಯಜೀವಿ ಅಭಯಾರಣ್ಯ ರಾಜಸ್ಥಾನ ರಾಜ್ಯದ ಅರವಳ್ಳಿ ಪರ್ವತ ಶ್ರೇಣಿಯಲ್ಲಿದೆ. ಈ ಅರಣ್ಯದ ಸುತ್ತಮುತ್ತ 1 ಕಿಲೋಮೀಟರ್ ಪ್ರದೇಶನ ಪರಿಸರ ಸಂರಕ್ಷಣಾ ವಲಯ ಅಂತ ಘೋಷಣೆ ಮಾಡಲಾಗಿದೆ. ಇದರ ಮುಖ್ಯ ಉದ್ದೇಶ ಏನಂದರೆ ಕಾಡು ಪ್ರಾಣಿಗಳನ್ನ ರಕ್ಷಣೆ ಮಾಡೋದು, ಪರಿಸರನ ಸಮತೋಲನದಲ್ಲಿಟ್ಟು ಅರಣ್ಯ ಪ್ರದೇಶನ ಕಾಪಾಡೋದು. ಈ ಅರಣ್ಯದ ಸುತ್ತಮುತ್ತ ಮನುಷ್ಯನ ಚಟುವಟಿಕೆಗಳನ್ನು ನಿಷೇಧ ಮಾಡಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಹವಾಮಾನ ಇಲಾಖೆ IMD ಇದು ಇತ್ತೀಚೆಗೆ 151ನೇ ಸ್ಥಾಪನೆ ದಿನನ ಆಚರಣೆ ಮಾಡ್ಕೊಂಡಿದೆ. ಇದು ಯಾವ ವರ್ಷ ಸ್ಥಾಪನೆ ಆಯಿತು? ಆಪ್ಷನ್ ಎ 1857, ಆಪ್ಷನ್ ಬಿ 1875, ಆಪ್ಷನ್ ಸಿ 1901, ಆಪ್ಷನ್ ಡಿ 1947. ಸರಿಯಾದ ಉತ್ತರ 1875. IMD ಭಾರತೀಯ ಹವಾಮಾನ ಇಲಾಖೆ 15 ಜನವರಿ 1875ರಲ್ಲಿ ಸ್ಥಾಪನೆ ಆಗಿತ್ತು. ನೆಕ್ಸ್ಟ್ ಕ್ವಶನ್, 2026ರಲ್ಲಿ ಮೆಟಾ ಕಂಪನಿ ಅದರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರನ್ನ ಆಯ್ಕೆ ಮಾಡಿದೆ? ಆಪ್ಷನ್ ಎ ಮಾರ್ಕ್ ಜುಕ್ಬರ್ಗ್, ಆಪ್ಷನ್ ಬಿ ಶೆರಿಲ್ ಸ್ಟ್ಯಾಂಡ್ಬರ್ಗ್, ಆಪ್ಷನ್ ಸಿ ಡೀನಾ ಪಾವೆಲ್ ಮೇಕ್-ಕರ್ಮಿಕ್, ಆಪ್ಷನ್ ಡಿ ಸುಂದರ್ ಪಿಚೈ. ಸರಿಯಾದ ಉತ್ತರ ಡೀನಾ ಪಾವೆಲ್ ಮೇಕ್-ಕರ್ಮಿಕ್. ಮೆಟಾ ಕಂಪನಿ ಅದರ ಪ್ರೆಸಿಡೆಂಟ್ ಮತ್ತು ವೈಸ್ ಚೇರ್ಮನ್ ಸ್ಥಾನಕ್ಕೆ ಡೀನಾ ಪಾವೆಲ್ ಮೇಕ್-ಕರ್ಮಿಕ್ ಅವ್ರನ್ನ ಆಯ್ಕೆ ಮಾಡಿದೆ. ನೆಕ್ಸ್ಟ್ ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಆಪತ್ತು ನಿರ್ವಹಣಾ ಪ್ರಶಸ್ತಿ, ಸುಭಾಷ್ ಚಂದ್ರ ಬೋಸ್ ಅಪದಾ ಪ್ರದಾನ್ ಪುರಸ್ಕಾರ್ 2026 ಈ ಪ್ರಶಸ್ತಿನ ಯಾವ ಅಧಿಕಾರಿಗೆ ನೀಡಲಾಗಿದೆ? ಆಪ್ಷನ್ ಎ ವಿಶಾಲ್ ಕುಮಾರ್, ಆಪ್ಷನ್ ಬಿ ರವಿ ಶರ್ಮಾ, ಆಪ್ಷನ್ ಸಿ ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ, ಆಪ್ಷನ್ ಡಿ ಅನಿಲ್ ಕುಮಾರ್. ಸರಿಯಾದ ಉತ್ತರ ಲೆಫ್ಟಿನೆಂಟ್ ಕರ್ನಲ್ ಸೀತಾ ಅಶೋಕ್ ಶೆಲ್ಕೆ. ಇವರಿಗೆ 2026ನೇ ಸಾಲಿನ ಸುಭಾಷ್ ಚಂದ್ರ ಬೋಸ್ ಅಪದಾ ಪ್ರದಾನ್ ಪುರಸ್ಕಾರ ಸಿಕ್ಕಿದೆ. ಇದು ಎಂತಕ್ಕಪ್ಪ ಅಂದರೆ
2024ರಲ್ಲಿ ವಯನಾಡಲ್ಲಿ ಜಲಪ್ರಳಯ ಮತ್ತು ಭೂಕುಸಿತ ಆದಾಗ ಅವರು ಅದಕ್ಕೆ ಪರಿಹಾರ ಕಾರ್ಯಗಳನ್ನ ತುಂಬ ಚೆನ್ನಾಗಿ ಮುನ್ನಡೆಸೋದಕ್ಕಾಗಿ ಇವ್ರಿಗೆ ಈ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಕ್ವಶನ್, ಬ್ರ್ಯಾಂಡ್ ಫಿನಾನ್ಸ್ 2026 ಇದರ ವರದಿ ಪ್ರಕಾರ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಯಾವುದು? ಆಪ್ಷನ್ಸ್: ಆಪ್ಷನ್ ಎ ಗೂಗಲ್, ಆಪ್ಷನ್ ಬಿ ಮೈಕ್ರೋಸಾಫ್ಟ್, ಆಪ್ಷನ್ ಸಿ ಅಮೆಜಾನ್, ಆಪ್ಷನ್ ಡಿ ಆ್ಯಪಲ್. ಸರಿಯಾದ ಉತ್ತರ ಆ್ಯಪಲ್. ಬ್ರ್ಯಾಂಡ್ ಫಿನಾನ್ಸ್ 2026 ಇರುವ ವರದಿ ಪ್ರಕಾರ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ ಆ್ಯಪಲ್. ನೆಕ್ಸ್ಟ್ ಕ್ವಶನ್, ಇಂಡೋನೇಷ್ಯಾದ ಮುನಾ ದ್ವೀಪದಲ್ಲಿ ಇತ್ತೀಚೆಗೆ ಏನು ಪತ್ತೆಯಾಗಿದೆ? ಇಂಡೋನೇಷ್ಯಾದ ಮುನಾ ದ್ವೀಪ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಹೊಸ ಜ್ವಾಲಾಮುಖಿ, ಆಪ್ಷನ್ ಬಿ ವಿಶ್ವದ ಅತ್ಯಂತ ಹಳೆಯ ಗುಹಾ ಚಿತ್ರಗಳು, ಆಪ್ಷನ್ ಸಿ ವಿಮಾನ ನಿಲ್ದಾಣ, ಆಪ್ಷನ್ ಡಿ ದೊಡ್ಡ ಕೈಗಾರಿಕಾ ನಗರ. ಸರಿಯಾದ ಉತ್ತರ ವಿಶ್ವದ ಅತ್ಯಂತ ಹಳೆಯ ಗುಹಾ ಚಿತ್ರಗಳು. ಇಂಡೋನೇಷ್ಯಾದ ಮುನಾ ದ್ವೀಪದ ಲಿಯಾಂಗ್ ಮೆಂಟಾಡುನೋ ಅನ್ನೋ ಗುಹೆಯಲ್ಲಿ ವಿಜ್ಞಾನಿಗಳಿಗೆ 67,800 ವರ್ಷಕ್ಕಿಂತ ಹಳೆಯದಾದ ಗುಹಾ ಚಿತ್ರಗಳು ಪತ್ತೆಯಾಗಿದೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತ, ಇಂಡೋನೇಷ್ಯಾದ ಕರೆನ್ಸಿ ರುಪಿಯಾ, ಇಂಡೋನೇಷ್ಯಾದ ರಾಷ್ಟ್ರಪತಿ ಪ್ರಬೋವೋ ಸುಬಿಯಾಂಟೋ. ಥ್ಯಾಂಕ್ ಯು. ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.